ಸಾಕಷ್ಟು ವಿಚಾರಗಳನ್ನ ನಾವು ಆಯಾಮಗಳಲ್ಲಿ ಚರ್ಚೆ ಮಾಡುವಾಗ ಈ ರಿಸಲ್ಟ್ಸ್ ಬೇರೆ ಬೇರೆ ಚುನಾವಣೆ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಕೂಡ ನೋಡಬೇಕಾಗುತ್ತೆ. ಕಾಂಗ್ರೆಸ್ ಆಪ್ ಮೈತ್ರಿ ಮಾಡ್ಕೊಳ್ಳದೆ ಸ್ಪರ್ಧಿಸದೆ ಇಲ್ಲಿ ಮೂವ್ ಆಗಿದ್ದು, ರಾಷ್ಟ್ರ ಮಟ್ಟದಲ್ಲಿ ಮೈತ್ರಿ, ದಿಲ್ಲಿಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ರು. ಅತಿ ಆಸೆ ಗತಿಗೇಡು ಅಂತ ಹೇಳಬಹುದು ಅಂತ ಅಂದ್ಕೊಳ್ತೀನಿ. ಮುಸ್ಲಿಂ ಪ್ರಾಬಲ್ಯದ 12 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ವೋಟ್ ಡಿವೈಡ್ ಆಗಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಆಪ್ ಕದನ, ಬಿಜೆಪಿಗೆ ವರದಾನ ಆಗಿದೆ. ಇಬ್ಬರ ಜಗಳ, ಮೂರನೇವರಿಗೆ ಲಾಭ. ಕಾಂಗ್ರೆಸ್ ಆಪ್ ಮೈತ್ರಿ ಮಾಡ್ಕೊಳ್ಳದೆ ಸ್ಪರ್ಧಿಸಿದ್ದೆ ಇಲ್ಲಿ ಮೇಜರ್ ಸೆಟ್ ಬ್ಯಾಕ್ ಅಂತ ಕೂಡ ಹೇಳ್ಬೋದು. ಇಲ್ಲ, ನಾವು ಕೇಳಿದ್ವಿ ಅರವಿಂದ್ ಕೇಜ್ರಿವಾಲ್ ಅವರ, ರಾಹುಲ್ ಗಾಂಧಿ ಅವರು ಮತ್ತೆ ನಮ್ಮ ತಂಡ ಕೇಳಿದಾಗ ಇಲ್ಲ ನಾನು ನಿಮ್ ಜೊತೆ ಮೈತ್ರಿ ಮಾಡ್ಕೊಳ್ಳಲ್ಲ ಅಂತೇಳಿ ಸಾರಾ ತಗಟಾಗಿ ತಳ್ಳಿ ಹಾಕಿದಾಗ ಆಬ್ವಿಯಸ್ ಆಗಿ ಚುನಾವಣೆ ಅಂತ ಬಂದಾಗ ನಾವು ಫೈಟ್ ಮಾಡಲೇಬೇಕು. 5 ಸಾರ ಒಂದು 30 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಸ್ಪೆಷಲಿ SC/ST ಡಾಮಿನೆನ್ಸ್ ಒಂದು 8ರಿಂದ 10 ಕಾನ್ಸ್ಟಿಟ್ಯೂನ್ಸಿ ಮತ್ತೆ 12 ಮುಸ್ಲಿಂ ಡಾಮಿನೆನ್ಸ್ ಕಾನ್ಸ್ಟಿಟ್ಯೂನ್ಸಿ ಅಂಡ್ ಅದರ್ OBC ಏನು ನಮ್ಮ ಪಂಜಾಬ್ ನ ಪ್ರಾಂತ್ಯದಲ್ಲಿರ್ತಕ್ಕಂಥ ಮೈಗ್ರೆಂಟ್ಸ್ ಏನಿದ್ದಾರೆ ಪಂಜಾಬ್ ಟಿವಿ ಏನು ಪ್ರೆಡಿಕ್ಟ್ ಮಾಡಿದೆ 40 to 50. ಐ ಥಿಂಕ್ ವಿ ಆರ್ ಸ್ಟಿಲ್ ಇನ್ ದ್ಯಾಟ್. ಇನ್ನೊಂದು ಹೇಳ್ತಾರೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯನ್ನು ಬಿಡುವ ಅಂತ. ಯಾವುದೇ ವಿರೋಧ ಪಕ್ಷಗಳು ಬಿಜೆಪಿ ಎಗೇನ್ಸ್ಟ್ ಬಂದಾಗ ಈ ಒಂದು ಥಿಯರಿಯನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತೀವಿ. ಚಾಯ್ವಾಲ ಅನ್ನೋದಕ್ಕಿಂತ ಸ್ಟಾರ್ಟ್ ಆಗಿ ಚಾಯ್ ಪೇ ಚರ್ಚಾ ಅಂತ ಮೋದಿಯವರು ಸ್ಟಾರ್ಟ್ ಮಾಡಿದ್ರು. ಬಿಜೆಪಿಯವರು ಆಯುಧೆ ಅಪೋಸಿಷನ್ ಅವರು ಇಂಥದ್ದೊಂದು ಸ್ಟೇಟ್ಮೆಂಟ್ ಕೊಡ್ಲಿ ಅಂತ. ಅದು ಇಡೀ ಗುಜರಾತ್ ಎಲೆಕ್ಷನ್ ಅನ್ನು ಎಫೆಕ್ಟ್ ಮಾಡ್ತು. ಲಾಸ್ಟ್ ಎಲೆಕ್ಷನ್ ಅಲ್ಲಿ ಮೋದಿ ಅವರು ನೀವು ಮೇಜರ್ ಕಮ್ಯುನಿಟಿಗಳ ಬಗ್ಗೆ ಮಾತಾಡಿದಾಗ ಕನ್ಯಾಕುಮಾರಿಯಲ್ಲಿ ಬಂದು ಮೆಡಿಟೇಷನ್ ಮಾಡಿದ್ರು. ಈ ಸಲ ಎಗೈನ್ ಕುಂಭಮೇಳದ ಬಗ್ಗೆ ಮಾತಾಡಿದಾಗ ಪುಣ್ಯ ಸ್ನಾನ ಮಾಡಿದ್ರು. ಕಾಂಗ್ರೆಸ್ ಅಲ್ಲ, ಅದು ಆಪ್ ಇರಬೇಕು. ಈಗ ನೋಡಿದ್ರೆ ಐ ಥಿಂಕ್ ದಿಸ್ ಆಲ್ ಬೆನಿಫಿಟೆಡ್ ಬಿಜೆಪಿಯ ಬಿ ಟೀಮ್ ಆಗೇ ವರ್ಕ್ಔಟ್ ಆಗಿದೆ ಕಾಂಗ್ರೆಸ್ ಸ್ಟ್ರಾಟಜಿ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ 5.95% ರಘುದೊಡ್ಡೇರಿ ಅವರೇ ಇಲ್ಲ ಆಪ್ ಮೇಲ್ಗಡೆ ಹಾಕಿದ್ದಾರೆ ನೋಡಿ ಇಲ್ಲಿ. ಇಲ್ಲ ನೋಡಿ, ನಮ್ದು ಲಾಸ್ಟ್ ಟೈಮ್ 4.26% ಏನ್ ತೆಗೆದುಕೊಂಡಿದ್ವಿ, ಅದು ನಮ್ದು ವೋಟ್ ಶೇರ್ ಇನ್ಕ್ರೀಸ್ ಆಗಿದೆ. ನಾವು ಯಾಕೆಂದ್ರೆ ನೇರವಾಗಿ ನಾವು ಯಾವಾಗ ಇಬ್ರು ಜೊತೆನಲ್ಲಿ ಹೋಗಿದ್ರೆ ಖಂಡಿತ ಬಹುಶಃ ನಾವು ಅಧಿಕಾರನ ಹಿಡಿಬಹುದು. ಅದು ಯಾವಾಗ ಹೌದು ಲಾಸ್ಟ್ ಟೈಮ್ ಇತ್ತು ನಮ್ದು. ಬಟ್ ಬಹುಶಃ ನಾವು ಇಬ್ರು ಜೊತೆನಲ್ಲಿ ಹೋಗಿದ್ರೆ ಕೊಯಲೇಷನ್ ಗವರ್ಮೆಂಟ್ ಅಲ್ಲಿ ಖಂಡಿತ ನಾವು ಮಾಡ್ಬೋದಿತ್ತು. ಬಟ್ ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರು ಮತ್ತು ಆಮ್ ಆದ್ಮಿ ಪಕ್ಷದ ನಾಯಕರುಗಳು ಇಲ್ಲ ನಾವು ಇಂಡಿಪೆಂಡೆಂಟ್ ಆಗಿ ಹೋಗ್ತೀವಿ, ನಾವೇನು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಾವು ಇಂಡಿಯಾ ಅಲಯನ್ಸ್ ಜೊತೆ ಇದ್ರೂ ಕೂಡ ಅವ್ರು ಇಂಡಿಯಾ ಅಲಯನ್ಸ್ ಅನ್ನ ಬಿಟ್ಟು ಇಲ್ಲ ನಾನು ಇಂಡಿಪೆಂಡೆಂಟ್ ಆಗಿ ಫೈಟ್ ಮಾಡ್ತೀನಿ ಅಂತ ಹೇಳಿ ಯಾವಾಗ ಹೋದ್ರು, ಆ ದೃಷ್ಟಿಯಿಂದನೇ ಅವರು ಇವತ್ತು ಇಷ್ಟು ಲಾರ್ಜೆಸ್ಟ್ ಸೆಟ್ ಬ್ಯಾಕ್ ಮಾಡ್ಕೊತಾ ಇದ್ದಾರೆ. ಸೊ ಅದೇ ರೀತಿ ಕಾಂಗ್ರೆಸ್ ನಾವು ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳಬೇಕಾಗ್ತದೆ. ದೆಹಲಿ ಗದ್ದಿಗೆ ನಡೀಬೇಕು, ನಾವು 15 ವರ್ಷ ಅಧಿಕಾರದಲ್ಲಿ ಇದ್ದೀವಿ, ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಪ್ರಯತ್ನವನ್ನು ನಾವೇನ್ ಮಾಡಿದ್ವಿ. ಆ ಪ್ರಯತ್ನದ ಫಲ EVM ಓಪನ್ ಆಲ್ಮೋಸ್ಟ್ ಇಟ್ ಇಸ್ ಎ ಕ್ಲೋಸಿಂಗ್ ಸ್ಟೇಜ್ ಅಲ್ಲಿ ನಾವು ಬಂದ್ಬಿಟ್ಟಿದೀವಿ. ದೆಹಲಿ ಏನು ಅಷ್ಟು ದೊಡ್ಡ ವಿಧಾನಸಭೆ ಹಾಫ್ ಅನ್ ಅವರ್ ನಿಮ್ಗೆ ಗೊತ್ತಾಗುತ್ತೆ. ಐ ಥಿಂಕ್ ಅತೀಶಿ ಅವರು ಲೆಫ್ಟಿನೆಂಟ್ ಗವರ್ನರ್ ಹತ್ರ ಹೋಗುವ ಟೈಮನ್ನು ಬಂದ್ಬಿಡ್ಬೋದು. ವಾಟ್ ಐ ಆಮ್ ಥಿಂಕಿಂಗ್ ಹಿಯರ್, ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಆಮ್ ಆದ್ಮಿಗೆ ಆಗ್ಬೇಕಾದ್ರೆ 3 ಕಾರಣ ಕೊಡಬೇಕಾದ್ರೆ ಯಾವ 3 ಕಾರಣಗಳನ್ನು ನೀವು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಇವತ್ತು ಈ ಚುನಾವಣೆ ಫಲಿತಾಂಶ ಬಂದ್ರೆ ನಾವು ಯಾವ ರೀತಿ ಮಾತಾಡಬೇಕು, ಏನು ಮಾತಾಡಬೇಕು ಅನ್ನೋದನ್ನ ನಾವು ನಿನ್ನೆ ಕೂತ್ಕೊಂಡು ಎಲ್ಲ ಇಡೀ ದೇಶದಲ್ಲಿ, ನಾನು ಸಹ ರಾಜ್ಯದಲ್ಲಿ ಮೀಡಿಯಾ ಇನ್ಚಾರ್ಜ್ ಆಗಿರೋದ್ರಿಂದ ನಮ್ಮೆಲ್ಲರಿಗೂ ಏನು ಹೇಳಿದ್ದೀವಿ ಅಂದರೆ, ಯಾವುದೇ ಕಾರಣಕ್ಕೆ EVM ಸರಿ ಇಲ್ಲ, ಅಧಿಕಾರಿಗಳು ತಪ್ಪು ಮಾಡಿದ್ರು, ಪೊಲೀಸರು ಹೆಲ್ಪ್ ಮಾಡಿದ್ರು ಬಿಟ್ಟು